ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಫಿನಾಲಿಗೆ ಇನ್ನು ಕೆಲ ದಿನಗಳಷ್ಟೇ ಬಾಕಿ ಇದ್ದು ವೀಕ್ಷಕರು ತಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗಳಿಗೆ ವೋಟ್ ಅನ್ನ ಮಾಡ್ತಾ ಇದ್ದಾರೆ. ಅಂತಿಮ ಅನಾಹನಿಯಲ್ಲಿರುವಂತಹ ಸ್ಪರ್ಧಿಗಳಾದ ಹನುಮಂತು, ಮೋಕ್ಷಿತಾ, ತ್ರಿವಿಕ್ರಮ, ಭವ್ಯ, ರಜತ್, ಮಂಜು ಇವರ ಮಧ್ಯೆ ಯಾರು ಬಿಗ್ ಬಾಸ್ ಕಪ್ ಗೆಲ್ಲಲಿದ್ದಾರೆ ಎನ್ನುವುದು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದ್ದು ದೊಡ್ಡ ಮನೆಯ ಆಟಕ್ಕೆ ತೆರೆ ಬೀಳಲಿದೆ. ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಕುರಿತು ಪ್ರಚಾರದ ಪೋಸ್ಟ್ ಗಳನ್ನ ಅವರ ಖಾತೆಯಿಂದ ಹಂಚಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬಿಗ್ ಬಾಸ್ ಮನೆಗೆ 50 ದಿನದ ಆಟದ ನಂತರ ಬಂದ ಪ್ರಬಲ ಸ್ಪರ್ಧಿ ರಜತ್ ಕಿಶನ್ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಟ್ರೋಲ್ ಪೇಜ್ಗಳು ಇಲ್ಲ ಸಲ್ಲದ ವಿಚಾರದ ಕುರಿತು ಪೋಸ್ಟ್ ಮಾಡಿ ವೈರಲ್ ಮಾಡಿದ್ದಾರೆ. ಮಾಜಿ ಗೆಳತಿಯ ಜೊತೆಗಿರುವ ಫೋಟೋಗಳನ್ನ ಕೆಲ ಟ್ರೋಲ್ ಪೇಜ್ಗಳಲ್ಲಿ ಹಾಕಲಾಗಿದೆ. ವೈಯಕ್ತಿಕ ಫೋಟೋ ಬಳಸಿ ಕೆಲ ಟ್ರೋಲ್ ಪೇಜ್ಗಳು ಮಾನಹಾನಿ ಮಾಡುವ ಕುರಿತು ಆರೋಪ ಮಾಡಲಾಗಿದೆ. ಇದೆಲ್ಲ ರಜತ್ ಪತ್ನಿ ಗಮನಕ್ಕೆ ಬಂದಿದೆ. ಹಾಗಾಗಿ ಟ್ರೋಲ್ ಪೇಜ್ಗೆ ಮೆಸೇಜ್ ಮಾಡಿ ಫೋಟೋ ಡಿಲೀಟ್ ಮಾಡುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಟ್ರೋಲ್ ಪೇಜ್ನವರು ಹಣಕ್ಕೆ ಬೇಡಿಕೆ ಇಟ್ಟಿದ್ದು 6,500 ಹಣವನ್ನ ಹಾಕಿದ್ರೆ ನಂತರ ಆ ಫೋಟೋವನ್ನ ಡಿಲೀಟ್ ಮಾಡಲಾಗಿತ್ತು. ಒಂದು ಖಾತೆಯಿಂದ ಡಿಲೀಟ್ ಆದ ಫೋಟೋ ಬೇರೆ ಬೇರೆ ಟ್ರೋಲ್ ಪೇಜ್ಗಳಲ್ಲಿ ಹಾಕಲಾಗಿದೆ. ಇದನ್ನ ಡಿಲೀಟ್ ಮಾಡಿ ಎಂದು ಹೇಳಿದಾಗ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕೂಡಲೇ ರಜತ್ ಪತ್ನಿ ಅಕ್ಷತಾ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. 10ಕ್ಕೂ ಹೆಚ್ಚಿನ ಟ್ರೋಲ್ ಪೇಜ್ಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇತ್ತ ಎಫ್ಐಆರ್ ದಾಖಲಾಗ್ತಿದ್ದಂತೆ ಫೋಟೋಗಳು ಟ್ರೋಲ್ ಪೇಜ್ನಿಂದ ಡಿಲೀಟ್ ಮಾಡಲಾಗಿದೆ.